ರಿಂಗ್ ರೋಡ್ ಆಲ್ಮೋಸ್ಟ್ ಈಗ ನಮ್ದು 100% ಓಕೆ, ಅದೇನು ಪ್ರಶ್ನೆ ಇಲ್ಲ. ನಮ್ದು ಬೆಂಡಳ್ಳಿಯಿಂದ ಮಚ್ಚೆವರೆಗೆ ಅಲ್ಲಿಂದ ನಮಗೆ ಯಡಿಯೂರಪ್ಪ ಮಾರ್ಗವರೆಗೆ ಸಂಪೂರ್ಣವಾಗಿ ಆಗಿದೆ. ಸೊ ಅವ್ರ ಕೆಲಸ ಕೂಡ ಮಾಡ್ತಿದ್ದಾರೆ. ಸೊ ಅದೇನು ಇಶ್ಯೂ ನನ್ನ ಲೆಕ್ಕಲೆ ಅಂತ ಇಶ್ಯೂ ಏನಿಲ್ಲ. ಆಗಿದೆ. 80% ಕೂಡ ನಾವು ದುಡ್ಡು ಕೊಟ್ಟಿದ್ದೀವಿ, ನಮ್ಮ ಅಂಡರ್ದಲ್ಲಿದೆ. ಇನ್ನು 20% ಏನೋ ಒಂದು 3-4 ಹಳ್ಳಿದು ಮಾತ್ರ ಇದೆ, ಅದನ್ನು ಕೊಡ್ತೀವಿ. ರಿಂಗ್ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಯಾಕಂದ್ರೆ ಅದು ಮಾಡಿದವ್ರು ನ್ಯಾಷನಲ್ ಹೈವೇ ಅವ್ರು ಮಾಡ್ತಾರೆ. ಸೊ ಸಪ್ರೇಟ್ ಆಗಿದ್ದಾರೆ, ಅದು ಪ್ರಾಜೆಕ್ಟ್ ಬೇರೆ ಇದೆ, ಆಮ್ಯಾಗ ಭೂ ಸ್ವಾಧೀನಕ್ಕೆ ಬೇರೆ ಇದೆ. ನ್ಯಾಷನಲ್ ಹೈವೇ ಮಾಡ್ತಾರೆ. ನಮ್ಮ ಡ್ಯೂಟಿ ಮಾಡಲಿ ಅವರಿಗೆ ಲ್ಯಾಂಡ್ ಅಕ್ವಿಷನ್ ಮಾಡಿ ಕೊಡೋದು ಅಷ್ಟೇ ನಮ್ಮ ಡ್ಯೂಟಿ. ಹೆಂಗೆ ನಾವು ಗಂಗ್ಮೆಂಟ್ ಹೋದ್ರಲ್ಲ, ಅದೇ ಮಾದರಿಯಲ್ಲಿ ಸುಮಾರು 1,500 ಜನರ ಐವಿಗೆ ಹಾಕ್ಲಿಕ್ಕೆ ಕನಿಷ್ಠ 2, 3, 4 ಅಂದ್ರೆ ಅದು ಕೆಪಾಸಿಟಿ ಮೇಲೆ ಹಾಕ್ಲಿಕ್ಕೆ ಶಾರ್ಟ್ಲಿ ನಮ್ಗೆ ಸಿಗ್ತಾರೆ. ಬಂದ್ರೆ ಅವ್ರನ್ನು ಒಬ್ಬನ ಕುಕ್ಕನು, ಒಬ್ಬನ ಕ್ಲೀನ್ ಮಾಡಲಿಕ್ಕೆ, ಗಾರ್ಡನ್ ಮಾಡಲಿಕ್ಕೆ ಅವ್ರನ್ನು ಕೂಡ ಇದೇ ಗಂಗ್ಮಂಡ್ ಮಾದರಿಯಲ್ಲಿ ಕೂಡ ನೇಮಿಸ್ಕೊಳ್ತಾರೆ. ಅದು ಈಗಾಗಲೇ ಅದು ಕೆಲಸ ನಡೀತಾ ಇದೆ. ಸುಮಾರು ರಾಜ್ಯದಲ್ಲಿ ಸುಮಾರು ನಾವು ಪತ್ತೆ ಮಾಡಿದ್ವಿ. ಮೊನ್ನೆ ಒಂದು ಕೂಡ ಪತ್ರಿಕೆಯಲ್ಲಿ ನೋಡಿರಬಹುದು, 7 ಎಕರೆ ರಾಯಬಾಗ್ ತಾಲೂಕದಲ್ಲಿ ಅದಕ್ಕೆ ಬೋರ್ಡ್ ಹಾಕಿ ನಾವು ನಿಲ್ಸಿದ್ವಿ. 7 ಎಕರೆ, ಅದು ಯಾರಿಗೂ ಗೊತ್ತಿರಕ್ಕಿಲ್ಲ. ಯಾರೋ ಹೋದಾಗ ನನಗೆ ಹೇಳಿದ್ರು, ನಿಮ್ದು ಇಲಾಖೆದೊಂದು ಇಲ್ಲಿ ಜಾಗ ಇದ್ರೆ ಯಾರೋ ಎಲ್ಲ ಮಾಡ್ತಿದಾರಂತ. ಸುಮಾರು 6 ತಿಂಗಳಿಂದ ಅದನ್ನು ತಹಶೀಲ್ದಾರ್ಗೆ ಬೆನ್ನು ಹತ್ತಿ ಅದನ್ನ ಈಗೆಲ್ಲ ಬೋರ್ಡ್ ಹಾಕಿ ಮಾಡಿದ್ದೀವಿ. ಸುಮಾರು ಜಾಗ ಇದೆ. ಆ ರೀತಿ ಎಲ್ಲ ನಮ್ಮ ವಶಕ್ಕೆ ಕೊಡುವಂತ ಪ್ರಯತ್ನ ಇಡೀ ರಾಜ್ಯ ತುಂಬ ನಡೀತಾ ಇದೆ. ಅಲ್ಲ, ಅದು ಹಿಂದಿನ ನಾವು ತಿರ್ಸ್ಕೊಂಡು ಬರ್ತೀವಿ, ಮುಂದ್ಗಡೆ ಆದಂಗೆ ಬ್ಯಾಲೆನ್ಸ್ ಉಳಿತಾನೆ ಅದ. ಯಾಕಂದ್ರೆ ಅದು ಮುಗಿಲಾರ ಕತೆ, ಅದು 2-3 ವರ್ಷ ಬ್ಯಾಲೆನ್ಸ್ ಇದ್ದೇ ಇರೋದು. ಅವ್ರೊಳಗೂ ಜಾಸ್ತಿ ಇಟ್ಟಿರು. ನಾವು ಹೇಳಿದ್ರಲ್ಲ, 8 ವರ್ಷದ ನಾವು ಒಂದೇ ಸಾರಿ ಕ್ಲಿಯರ್ ಮಾಡೋದು ಅಂತ. ಈಗ ನಮ್ಮ ಕಡೆ ಇರೋದು ಓನ್ಲಿ 3 ಇಯರ್ಸ್ ಮಾತ್ರ ಇದೆ. 22ರಿಂದ 22, 23, 24ವರೆಗೆ ಮಾತ್ರ ನಾವು 3 ವರ್ಷದ ಬ್ಯಾಲೆನ್ಸ್ ಇಡ್ಸಿದ್ದೀವಿ. ಅಂದಾಜು ಎಕ್ಸಾಕ್ಟ್ಲಿ ಹೇಳಕ್ಕೆ ನಾವು ಹಿಂದಿನ ತೀರಿಸ್ತಾನೆ ಇರ್ತೀವಿ, ಹಾಗೆ ಬರ್ತಾನೆ. ಯಾಕಂದ್ರೆ ಈಗ ನಾವು ಹೊಸ ವರ್ಕ್ ಕೊಡ್ತಾನೆ ಇರ್ತೀವಿ, ಅದು ಕೆಲಸ ಆಗಿ ಅಲ್ಲಿ ಬಿಲ್ ಬಂದು ಜನರೇಟ್ ಆಗ್ತಾನೆ ಇರ್ತಾವ. ಹಿಂಗಾಗಿ ಅದು ನಿರ್ದಿಷ್ಟ ಹೇಳ್ಬೇಕಾದ್ರೆ ಲೆಕ್ಕ ತೆಗೆದು ನೋಡ್ಬೇಕಾದ್ರೆ ಇಲ್ಲೋದಂಗೆ ನಾವು ಈ ವರ್ಷ 1,000 ಕೋಟಿ ಕೊಟ್ರೆ ಹಿಂದೆ ಮತ್ತೆ 1,000 ಕೋಟಿ ಮತ್ತೆ ಬಂದೆ ಲಾಕ್ ಆಗಿರ್ತದೆ. ಅಂದ್ರೆ ಇದು ಪ್ರೊಸೆಸ್ ಹಂಗೆ ಕಂಟಿನ್ಯೂ ಪ್ರೊಸೆಸ್. ಮಳೆಗಾಲದಲ್ಲಿ ರಸ್ತೆಗಳು ಹಾಳಾಗ್ತವೆ ಸಾಮಾನ್ಯವಾಗಿ. ಹೊಸ ಟೆಕ್ನಾಲಜಿ ಏನಾದರೂ ಗೊತ್ತಿಲ್ಲ, ಪ್ಲಾಸ್ಟಿಕ್ ರಸ್ತೆ ಫಾರೆನ್ ಅಲ್ಲಿ ಯಾವ ರೀತಿ. ಈಗ ಮೊನ್ನೆ ಒಂದು ಕಂಪನಿ ಜೊತೆ ಒಪ್ಪಂದ ಆಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.